ನೋಡಿ, ಈಗ ಸಂಪೂರ್ಣ ಪ್ರಪಂಚ ಅಯೋಧ್ಯ ನೋಡ್ತಾ ಇದೆ ಅಲ್ವಾ? ಸಂಪೂರ್ಣ ಪ್ರಪಂಚ ರಾಮದೇವರನ್ನು ನೋಡ್ತಾ ಇದೆ. ರಾಮಚಂದ್ರ ಯಾರನ್ನು ನೋಡ್ತಾ ಇದ್ದಾರೆ ಗೊತ್ತಾ? ಹನುಮಂತ ದೇವರನ್ನು ನೋಡ್ತಾ ಇದ್ದಾರೆ. ಹನುಮಂತ ದೇವರು ತಾಯಿ ಅಂಜನೇಯಮ್ಮನವ್ರನ್ನ ನೋಡ್ತಾ ಇದ್ದಾರೆ, ಪಂಪ ವಿರೂಪಾಕ್ಷೇಶ್ವರ ನೋಡ್ತಾ ಇದ್ದಾರೆ. ಅಂತಂದರೆ ಈಗ ಅಯೋಧ್ಯ ಜೀರ್ಣೋದ್ಧಾರ ಆಗಿಬಿಟ್ಟಿದೆ, ಮೂರ್ತಿ ಪ್ರತಿಷ್ಠೆ ಆಗಿಬಿಡ್ತಾ ಇದೆ. ಈಗ ಕರ್ತವ್ಯ ಏನಂತಂದರೆ ಇಷ್ಟೂ ಜನವನ್ನು ನಾವು ಕಿಷ್ಕಿಂದಕ್ಕೆ ಕರೀಬೇಕು. ಇದು ಒಬ್ಬರ ಕೆಲಸ ಅಲ್ಲ, ಇದಕ್ಕೋಸ್ಕರ ಸರ್ಕಾರ ಮುಂದೆ ಬರಬೇಕು, ಭಕ್ತಾದಿಗಳಿಗೆ ಮುಂದೆ ಬರಬೇಕು. ಇಷ್ಟೆಲ್ಲ ಕಾರ್ಯ ಆಗಬೇಕು. ಇಷ್ಟೆಲ್ಲ ಕಾರ್ಯ ಆಗಬೇಕು ಅಂತಂದರೆ 12 ವರ್ಷಗಳ ಸಂಪೂರ್ಣ ಅಖಂಡ ಭಾರತವನ್ನು ಯಾತ್ರವನ್ನು ಮಾಡಿ ಎಲ್ಲರನ್ನೂ ಅಲ್ಲಿ ಕರೀಬೇಕು ಅಂತ ಉದ್ದೇಶದಿಂದ ನಾವು ಆರಂಭಿಸಿದಂತಹ ಹನುಮತ್ ಜನ್ಮಭೂಮಿ ಕಿಷ್ಕಿಂಧ ರಥಯಾತ್ರೆ. ಅಲ್ಲಿ ಮೂಲ ಹನುಮತ್ ಜನ್ಮಭೂಮಿ ಬೆಟ್ಟ ಇದೆ, ಆ ಬೆಟ್ಟ ಮೇಲೆ ಮಂದಿರ ಇದೆ, ಅದು ಮೂಲ ಮಂದಿರ. ಅದಕ್ಕೆ ಗೌರ್ಮೆಂಟ್ ಸರ್ಕಾರ ಅವರು ಮೇಂಟೈನ್ ಮಾಡ್ತಾಯಿದ್ದಾರೆ. ಬರೀ ಅಷ್ಟೇ ಅಲ್ಲ, ವೈಭವವಾಗಿ ಮಾಡಬೇಕು. ಎಲ್ಲೆಲ್ಲಿ ಹನುಮಂತ ದೇವರ ಲೀಲೆಗಳನ್ನು ಮಾಡಿದರೋ, ಋಷಿಮುಖ ಪರ್ವತ, ಅಂಜನಾದ್ರಿ ಪರ್ವತ, ಕಿಷ್ಕಿಂಧ ಪರ್ವತ, ಮಾಲ್ಯವಂತ ಪರ್ವತ, ಹೇಮಕೂಟ ಪರ್ವತ, ಪಂಪಾ ಸರೋವರ ಇತ್ಯಾದಿ ಎಲ್ಲವೂ ಇದೆ ಅಲ್ವಾ? ನಾವು ಯಾಕೆ ಜೀರ್ಣೋದ್ಧಾರ ಮಾಡ್ಕೊಬಾರ್ದಂತೆ? ನಮಗೆ ವೈಭವ ಇದೆ ಅಲ್ವಾ? ಆದಷ್ಟು ಬೇಗನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಯಾವಾಗ ರಾಮ ಭಗವಂತನ ಪ್ರತಿಷ್ಠೆ ಆಗಿಬಿಡ್ತದೋ ಇಲ್ಲಿ ತಿಥಿ ಘೋಷಣೆ ಮಾಡಿಬಿಡ್ತೀವಿ. ಅಲ್ಲಿ ಶಿಲಾಪೂಜೆನೂ ಮಾಡಿಬಿಡ್ತೀವಿ. ಫಸ್ಟು ಶಿಲಾಪೂಜೆ ಮಾಡಿಬಿಟ್ಟು ಲ್ಯಾಂಡ್ ಅಕ್ವೈಯೇಷನ್ಗೆ ಆಗ್ತಾ ಇದೆ. ಈಗ ನಮ್ಮ ಕರ್ನಾಟಕ ಸರ್ಕಾರ ಮುಂದೆ ಬಂದಿದೆ, 100 ಕೋಟಿ ಕೊಟ್ಟಿದೆ, ಗೌರ್ಮೆಂಟೇ ಖರ್ಚು ಮಾಡುತ್ತೆ ಇನ್ಫ್ರಾಸ್ಟ್ರಕ್ಚರ್ಗಾಗಿ. ಹನುಮತ್ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿ ಕಡೆಯಿಂದ ಮಂದಿರ ನಿರ್ಮಾಣ ಆಗುತ್ತದೆ. ಮಂದಿರ ಅಂತ ಅಂದರೆ ನಮ್ಮ ಒಬ್ಬರ ಕೆಲಸ ಅಲ್ಲ ಅಲ್ವಾ, ಎಲ್ಲ ಭಕ್ತಾದಿಗಳನ್ನ ಕರಿಬೇಕು. ಅದಕ್ಕೋಸ್ಕರ ಕಿಷ್ಕಿಂಧದಿಂದ ನಾವು ಅಯೋಧ್ಯೆಗೆ ಬಂದು ಎಲ್ಲ ನೋಡಿ ಇಲ್ಲ ಅನುಭವಗಳನ್ನು ತಗೊಂಡು ರಾಮಚಂದ್ರ ಆಶೀರ್ವಾದವನ್ನು ತಗೊಂಡು ನಮ್ಮ ಕಿಷ್ಕಿಂಧಕ್ಕೆ ಬಂದು ಭೂಮಿ ಶಿಲಾ ಪೂಜೆಗೆ ಉದ್ಘೋಷಣೆ ತಿಥಿಯನ್ನು ಮಾಡ್ತೀವಿ.